ನಮಸ್ಕಾರ ವಿಜಯೇಂದ್ರ. ಹಿಂದೆ ನಾವೇನಾದರೂ ಒಂದು ಮನೆಯನ್ನು ಕಟ್ಟಿದ್ರೋ ಇಲ್ಲ ಒಂದು ಹೊಸ ಬಾಡಿಗೆ ಮನೆಗೆ ಹೋದ್ರೋ ಆ ಮನೆಗಳಲ್ಲಿ ಇಂತಿಷ್ಟು ಫೋಟೋಗಳನ್ನು ಹಾಕ್ಕೊಳ್ಳೇಬೇಕಾದಂಥ ಒಂದು ಮನಸ್ಥಿತಿ ನಮ್ಮ ಜನಕ್ಕೆ. ರಾಮ ಸೀತೆ ಗ್ರೂಪ್ ಫೋಟೋ, ಶಿವ ಪಾರ್ವತಿ, ಗಣಪತಿ ಸರಸ್ವತಿ ಲಕ್ಷ್ಮೀ ಇರೋ ಫೋಟೋ, ಲಕ್ಷ್ಮಿ ಪ್ರತ್ಯೇಕವಾಗಿರೋ ಫೋಟೋ, ಸತ್ಯನಾರಾಯಣ ದೇವರು, ಆಂಜನೇಯ ಸ್ವಾಮಿ, ಗುರುಗಳಲ್ಲಿ ರಾಘವೇಂದ್ರ ಸ್ವಾಮಿಗಳು, ಶಿರಡಿ ಸಾಯಿಬಾಬಾ ಹಾಗೂ ತಿರುಪತಿ ವೆಂಕಟರಮಣ ಸ್ವಾಮಿ. ತಿರುಪತಿಗೇನಾದ್ರು ಮನೆದೇವರಾಗಿದ್ದರಂತೂ ಕಡ್ಡಾಯವಾಗಿ ಅದು ಹಾಕ್ಕೊಳ್ಳೋ ಪದ್ಧತಿ. ಮನೆಯ ಹಾಲಿನಲ್ಲಿ ಕಾರ್ಪೆಂಟ್ರು ಕೆಲಸ ಮಾಡ್ತಾ ಇರ್ತಾನಲ್ಲ, ಆವಾಗಲೇ ಪಟ್ಟಿ ಮಾಡಿಸಿ ಆ ಪಟ್ಟಿಗಳನ್ನೆಲ್ಲ ಹೊಡೆಸಿ ಒಂಥರ ಮಾಡೋರು. ಈಗೆಂಥ ಸ್ಥಿತಿಗೆ ಬಂದಿದ್ದೇವೆ, ಈ ಇಂಟೀರಿಯರ್ ಡೆಕೋರೇಟರ್ ಏನು ಹೇಳ್ತಾನೆ, ಯಾವ ಫೋಟೋ ಎಲ್ಲಾಕಿ ಅಂತ ಹೇಳ್ತಾನೆ, ಆ ಫೋಟೋ ಅಲ್ಲಿ ಹಾಕ್ತಾ ಇದ್ದೀವಿ. ನಮ್ಮ ಅಪ್ಪ ಅಮ್ಮನ ಫೋಟೋ ಹಾಕೋಕ್ಕೂ ಅವನ ಅಭಿಪ್ರಾಯ ಕೇಳ್ತಕ್ಕಂಥ ಸ್ಥಿತಿ ನಮ್ಮ ಮನೇಲಿ. ನಮ್ಮ ಅಪ್ಪ ಅಮ್ಮನ ಫೋಟೋ ಹಾಕೋಕ್ಕೂ ಆ ಇಂಟೀರಿಯರ್ ಡೆಕೋರೇಟರ್ ಹೇಳ್ತಾನೆ ಇಂಥ ಜಾಗದಲ್ಲಿ ಹಾಕಿ ಅಂತ. ಇಂಥ ಸ್ಥಿತಿ. ಏಕೆ ನಾನಿವತ್ತು ಈ ಫೋಟೋ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಕೇಳಿದ್ರೆ, ಈ ಬಸ್ ಸ್ಟ್ಯಾಂಡ್, ಹಳೆಯ ಬಸ್ ಸ್ಟ್ಯಾಂಡು ಪ್ರಶಾಂತ್ ಟಾಕೀಸ್ ಇದೆಯಲ್ಲ, ಅದ್ರ ಪಕ್ಕ ಒಂದು ರೋಡ್ ಹೋಗ್ತಾ ಇದೆ, ಇವತ್ತು ಇದೆ ಆ ರಸ್ತೆ. ಆ ರಸ್ತೆಯಲ್ಲಿ 10 ಗಂಟೆ ಅಷ್ಟೊತ್ತಿಗೆ ಬಸವರಾಜ್ ಇರಬೇಕು ಅವ್ರ ಹೆಸರು, ಬಸವರಾಜು ಇಲ್ಲ ನಟರಾಜ್, ಎರಡರಲ್ಲಿ ಒಂದು ಹೆಸರು ಅವ್ರದ್ದು, ಮರ್ತಿದ್ದೇನೆ. ಸೈಕಲ್ ಮೇಲೆ ತಮ್ಮ ಪೆಟ್ಟಿಗೆಯಲ್ಲಿ ಎಲ್ಲ ಸಾಮಗ್ರಿಗಳನ್ನು ಹೊತ್ಕೊಂಬಂದವರು. 2 ಕೋಲ್ ನೆಟ್ಟಿದ್ರು, ದಾರಗಳನ್ನ ಕಟ್ಟಿದ್ರು, ಅಲ್ಲಿ ಕ್ಯಾಲೆಂಡರ್ಗಳನ್ನು ನೇತಾಕೋರು. ರವಿವರ್ಮ ಆರ್ಟ್ಸ್ ಬರೆದಂಥ ಕ್ಯಾಲೆಂಡರ್ಗಳು. ಆ ಕಾಲಕ್ಕೆ ಕ್ಯಾಲೆಂಡರ್ಗಳಿಗಿರ್ತಕ್ಕಂಥ ಮಹತ್ವ ಬೇರೆ ಯಾವ ವಸ್ತುವಿಗೂ ಇರ್ತಿರಲಿಲ್ಲ. ಯಾವುದಾದ್ರು ಅಂಗಡೀಲಿ, ಬಟ್ಟೆ ಅಂಗಡೀಲಿ ನಿಮ್ಗೆ ಅವ್ರ ಬೆಲೆ ಜಾಸ್ತಿ ಹಾಕ್ಲಿ ಆ ಬಟ್ಟೆಗೆ, ಆದರೂ ಕೂಡ ಅವ್ರ ಅಂಗಡಿ ಕ್ಯಾಲೆಂಡ್ರ್ ಚೆನ್ನಾಗಿದೆ ಅಂತೇಳಿ ಅಲ್ಲೋಗಿ ಬಟ್ಟೆ ಕೊಂಡ್ಕೊಂಡು ಅವ್ರ ಹತ್ರ ಒಂದು ಕ್ಯಾಲೆಂಡ್ರ್ ಇಸ್ಕೊಂಬರ್ತಾಯಿದ್ರು. ಕ್ಯಾಲೆಂಡ್ರಿಗೆ ಮುಗಿ ಬೀಳ್ತಕ್ಕಂಥ ಕಾಲ ಒಂದಿತ್ತು. ಪಾರ್ಶ್ವನಾಥ ಹಾಲ್ನವರು ಬರೀ ದಿನಾಂಕಗಳನ್ನು ಮುದ್ರಿಸಿದ ಕ್ಯಾಲೆಂಡ್ರನ್ನೇ ಅವ್ರು ಮಾಡ್ತಾಯಿದ್ರು ಮುಂಚೆಯಿಂದ, ಯಾವುದೇ ಚಿತ್ರ ಆಗ್ತಿರಲಿಲ್ಲ. ಕಾವೇರಿ ಟೆಕ್ಸ್ಟೈಲ್ನವರು, ಸಿಂಧೂರು, ಕಾವೇರಿ ಇವರೆಲ್ಲ ದೊಡ್ಡದಾಗಿ ಶ್ರೀದೇವಿದು ಇವ್ರದ್ದೆಲ್ಲ ಒಂದು ಪೋಸ್ಟ್ರು, ಬಾಂಬೆ ಡೈಯಿಂಗ್ ಕ್ಯಾಲೆಂಡ್ರು ತುಂಬ ಚೆನ್ನಾಗಿರ್ತಿತ್ತು. ಅಂತಹ ಕ್ಯಾಲೆಂಡ್ರ್ ಯುಗದಲ್ಲಿ ಈ ಬಸವರಾಜ್ ಅವರು ಈ ಇದು ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ದಾರಗಳನ್ನು ಕಟ್ಟಿರೋದು. ಪ್ರತಿದಿನ ಆ ದಾರಗಳಿಗೆ ಕ್ಯಾಲೆಂಡ್ರ್ ತಂದು ನೇತಾಕೋರು. ದೇವತೆಗಳ ಫೋಟೋ ಒಂದು ಕಡೆ, ಪ್ರಕೃತಿಯ ಫೋಟೋ ಒಂದು ಕಡೆ, ರಾಜರು ಇವ್ರದ್ದೆಲ್ಲ ಸಿನಿಮಾ ಆ್ಯಕ್ಟ್ರುಗಳದ್ದು ಒಂದು ಕಡೆ, ದೇವ್ರದ್ದು ಮತ್ತು ಕಾಡು ಪ್ರಾಣಿಗಳ ಫೋಟೋಗಳು, ಇವೆಲ್ಲವನ್ನು ನೇತಾಕೋರು. ಈ ನೇತಾಕೋದನ್ನು ನೋಡೋದಕ್ಕೇ ಆ ರಸ್ತೆಯಲ್ಲಿ ಓಡಾಡೋ ಜನ ನಿಂತು ನೋಡ್ತಾಯಿದ್ರು, ಯಾವ ಕ್ಯಾಲೆಂಡ್ರ್ ಇವತ್ತು ಹೊಸದಾಗ್ತಾರೆ ಅಂತೇಳಿ. ಆಮೇಲೆ ಆ ಕ್ಯಾಲೆಂಡ್ರನ್ನ ಕೊಂಡ್ಕೊಂಡು ಹೋಗಿ ಈ ಕಟ್ಟು ಗಾಜು ಹಾಕಿಸಿ ಅದನ್ನು ಮನೆಗಳಲ್ಲಿ ತೂಗು ಹಾಕ್ಕೋತಾಯಿದ್ರು. ಇದು ಅವತ್ತಿನ ಜನದ ಒಂದು ಅಪೇಕ್ಷೆ ಕೂಡ ಆಗಿತ್ತು. ಒಟ್ಟಾರೆ ಇಷ್ಟು ಫೋಟೋನು ಕೊಂಡ್ಕೊಳ್ಳೋಕೆ ಆಗದಿದ್ರೂ ಕೂಡ ತಿಂಗಳಿಗೊಂದಾರು ಒಂದು ಫೋಟೋ, ಒಂದು ಕ್ಯಾಲೆಂಡ್ರ್ ಕಟ್ಟಾಕಿಸ್ಕೊಂಡು ತೊಗೊಂಡೋಗಿ ಅವ್ರ ಮನೆಯಲ್ಲಿ ಹಾಕ್ಕೋತಾಯಿದ್ರು. ಫೋಟೋಗಳ ಹಾವಳಿ ಆಗ ಮನೆಗಳು ತುಂಬ ಇತ್ತು. ಕೆಲವರು ಮನೆಯಲ್ಲಿ ಇವತ್ತು ನಮ್ಮನ್ನು ಆಡ್ಕೊಳ್ಳೋರು ಇದ್ದಾರೆ. ನಮ್ಮನೆ ನೋಡೇ ಹಿಂದೆ ಅಂದಿದ್ದಾರೆ, ಏನು ಭಜನೆ ಮನೆನಾ ಇದು, ಇಷ್ಟೊಂದು ಫೋಟೋ ಹಾಕಿದ್ದೀರಾ ಅಂತ. ಅಷ್ಟೊಂದು ಫೋಟೋಗಳ ಒಂದು ಪರಿಕಲ್ಪನೆ ಹಿಂದೆ ಇತ್ತು. ದೇವತೆಗಳೇ ಸುತ್ತಲೂ, ಮನೆಯ ಸುತ್ತು ಹಾಲಲ್ಲಿ ಒಂದು ರೌಂಡಿಂಗ್ ನೋಡಿಬಿಟ್ರೆ ಎಲ್ಲ ದೇವರು ಒಂದೇ ಸತಿ ಕೈ ಮುಗಿಬೋದಾಗಿತ್ತು. ಅಂತಹ ವಾತಾವರಣದಲ್ಲಿ ಬೆಳೆದ ನಾವು ಇವತ್ತು ಏನಾಗಿದ್ದೇವೆ ಅನ್ನುವ ಯೋಚನೆ ಮಾಡಬೇಕಾಗಿದೆ. ದೇವ್ರ ಮನೆಗೆ ಅಷ್ಟೇ ಸೀಮಿತವಾಗಿದೆ ಫೋಟೋಗಳು. ಯಾವುದೇ ಈಗ ಬೆಳಗ್ಗೆ ನಮ್ಮ ಹಿರಿಯರು ಏನು ಹೇಳ್ತಾಯಿದ್ರು, ಬೆಳಗ್ಗೆ ಹೇಳ್ತಿದ್ದಂಗೆ ಬಲಗಡೆಯಿಂದ ಹೇಳು, ದೇವ್ರ ಫೋಟೋ ನೋಡು ಅಂಥೇಳಿ. ಆ ಕಲ್ಪನೆ ಇಲ್ಲ ಈಗ. ಎಲ್ಲಿದೆ? ಬೆಳಗ್ಗೆ ಹೇಳ್ತಿದ್ದಂಗೆ ಬಲಗಡೆ ಹೇಳು ಅಂತ ಹೇಳೋರು ಇಲ್ಲ. ಬೆಳಗ್ಗೆ ಇವನು ಯಾವ ದಿಕ್ಕು ಗೆದ್ದರೂ ಅವನ ಕೈಲಿರೋ ಮೊಬೈಲ್ ನೋಡ್ತಿರ್ತಾನೆ. ಆ ಮೊಬೈಲಲ್ಲಿ ಯಾವ ಚಿತ್ರವಾರು ಬೆಳಗ್ಗೆ ಬರ್ಬೋದು, ಆ ಚಿತ್ರವನ್ನೇ ಅವನು ಪ್ರಥಮವಾಗಿ ನೋಡೋದು. ಹಾಲ್ಗೆಲ್ಲ ಫೋಟೋ ಹಾಕ್ಕೊಳ್ಳೋ ಸಿಸ್ಟಮ್ ಇರಲಿಲ್ಲ. ಈಗ ಬಸವರಾಜು ಅವ್ರ ಬಗ್ಗೆ ಮಾತಾಡ್ತಾ, ಬಸವರಾಜು ಅವರು ಮೈಸೂರು, ಬೆಂಗಳೂರು ಇಲ್ಲೆಲ್ಲ ಸುತ್ತಿ ಕ್ಯಾಲೆಂಡ್ರ್ಗಳನ್ನ ಕೊಂಡ್ಕೊಂಬಂದು ಇಲ್ಲಿ ಮಾರ್ತಾಯಿದ್ರು. 5 ರೂಪಾಯಿ, 10 ರೂಪಾಯಿ ಒಳಗೆ ಆ ಕ್ಯಾಲೆಂಡ್ರ್ಗಳು. ಅವರಿಂದ ಎಷ್ಟು ಉದ್ಯಮ ಬೆಳೀತಿತ್ತು ಅನ್ನೋದನ್ನು ಯೋಚನೆ ಮಾಡಬೇಕು ನಾವು. ಒಬ್ಬರಿಗೆ ಈಗ ಪರಾವಲಂಬಿ ಜೀವನ ನಮ್ಮದು, ಒಬ್ಬರನ್ನೊಬ್ಬರು ಆಶ್ರಯಿಸಿ ಜೀವನ. ಕ್ಯಾಲೆಂಡ್ರ್ ಕೊಂಡ್ಕೊಂಡು ಹೋಗ್ತಿದ್ರು, ಕ್ಯಾಲೆಂಡ್ರ್ ತೊಗೊಂಡೋದವರು ಫ್ರೇಮರ್ಸ್ ಹತ್ರ ತೊಗೊಂಡೋಗಿ ಕಟ್ಟುಗಾಜು ಹಾಕಿಸ್ತಾಯಿದ್ರು, ಅವ್ರ ಜೀವನ ನಡೀತಾಯಿತ್ತು.
ಮತ್ತು ಇವ್ರ ಜೀವನ ಮತ್ತು ಆ ಕ್ಯಾಲೆಂಡ್ರು ಮನೆಗೆ ಬರ್ತಿದ್ದಂಗೆ ಅದಕ್ಕೊಂದು ಹೂವಿನ ಮಾಲೆ ಹಾಕೋರು. ಹೂವಾಡಿಗರು ಹೂವು ಖರ್ಚಾಗ್ತಿತ್ತು. ಫೋಟೋ ಫ್ರೇಮರ್ಸ್ನವ್ರಿಗೆ ಫ್ರೇಮು ಇವೆಲ್ಲ ಉದ್ಯೋಗ ಸೃಷ್ಟಿಗೆ ಇವೆಲ್ಲವೂ ಒಂದು ಕಾರಣ ಆಗಿತ್ತು ಆ ಕಾಲದಲ್ಲಿ ಅಂತ ನಾನಾದರೂ ಭಾವಿಸ್ತೇನೆ. ಇವತ್ತಿಗೆ ನನ್ನ ಕಾಲದ ಕ್ಯಾಲೆಂಡ್ರಿನ ವ್ಯಾಮೋಹದ ಬಗ್ಗೆ ಮಾತಾಡ್ತಾ ನನ್ನ ಮಾತುಕತೆಯನ್ನು ಮುಗಿಸ್ತೇನೆ. ನಾಳೆ ಇನ್ನೊಂದು ವಿಚಾರ, ಇನ್ನೊಬ್ಬ ವ್ಯಕ್ತಿಯ ಬಗ್ಗೆ ಮಾತಾಡ್ತೇನೆ. ನಮಸ್ಕಾರ.